ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಅತಿಯಾದರೆ ಅದ್ರ ಅಮೃತವೂ ವಿಷ ಅಂತಾರೆ. ಅದು ಮಾತಾಗಲಿ ಇನ್ನೇನೇ ಆಗಲಿ, ಆದರೆ ಮಾತಿನಿಂದ ಪರಿಹಾರ ಸಿಗಲ್ಲ. ಮಾತು ಹೇಳ್ಬೋದಷ್ಟೇ, ಎಲ್ಲರೂ ಆಡ್ಬೋದಷ್ಟೇ, ಆದರೆ ನಿಜವಾದ ಪರಿಹಾರ ಆ ಭಗವಂತನಲ್ಲಿ ಇದೆ ಅನಿಸುತ್ತೆ. ಅದು ನಿಮ್ಮ ಮಾತು ಕೇಳಿದಾಗ ನನಗೆ ಇವತ್ತು ಅರಿವಾಗ್ತಾ ಇದೆ. ಹಾಗಾಗಿ ಏನೇ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂದರೆ ಆ ಭಗವಂತನನ್ನು ನೆಚ್ಕೋಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಈಗ ವಾರದ ವಿಶೇಷತೆ ಏನಿದೆ ಅನ್ನೋದನ್ನು ನೋಡೋದಕ್ಕೆ ನಮ್ಮ ಜನರು ಕೂಡ ಕಾಯ್ತಾ ಇದ್ದಾರೆ. ಅದನ್ನು ತಿಳಿಸ್ಕೊಡೋದಾದರೆ ನೋಡೋಣ. ಈ ವಾರದಲ್ಲಿ ಹಲವು ಕುತೂಹಲಗಳಿದ್ದಾವೆ. ಈ ವಾರದ ಆದಿಯಲ್ಲಿ ಏನನ್ನು ಗಮನಿಸ್ತೀವಿ? ಈ ವಾರದ ದಿವಸವೇ ನಾವು ಶುಕ್ರನ ಜಯಂತಿಯನ್ನು ಕಾಣ್ತೀವಿ, ಗಮನಿಸಿ. ಈ ವಾರದ ವಿಶೇಷತೆಗಳಲ್ಲಿ ನಾವು ಹಲವು ಪ್ರಮುಖ ಅಂಶಗಳನ್ನು ನಾವು ಕಾಣ್ತೀವಿ. ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಈ ದಿವಸ ಭಾನುವಾರವೇ ಆಗಿದೆ. ಈ ದಿವಸ ಬಹಳ ವಿಶೇಷ ಅಂದರೆ ಶುಕ್ರನ ಜಯಂತಿ. ಶುಕ್ರಗ್ರಹ ತಮ್ಮೆಲ್ಲರಿಗೂ ಗೊತ್ತಿದೆ, ನವಗ್ರಹಗಳಲ್ಲಿ ಶುಕ್ರ ಅತ್ಯಂತ ಪ್ರಖರವಾದ ನಕ್ಷತ್ರ. ನಾವು ಶುಕ್ರಗ್ರಹವನ್ನು ಎಷ್ಟೋ ಬಾರಿ ಆಕಾಶದಲ್ಲಿ ಕಾಣಬಹುದು. ಸಂಧ್ಯಾಕಾಲದಲ್ಲಿ ಪಶ್ಚಿಮದಲ್ಲಿ ಬಹಳ ವಿರಾಜಮಾನವಾಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ ಆ ಶುಕ್ರಗ್ರಹ. ಶುಕ್ರಗ್ರಹ ಅವನು ಸಂಪತ್ತು, ವೈಭೋಗ, ಐಷಾರಾಮಿ, ಯಾವುದು ಸುಖ ಜೀವನ ಅಂತೀವೋ ಅವುಗಳಿಗೆಲ್ಲ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಶುಕ್ರನ ದಶೆ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿದೆ. ಶುಕ್ರ ದಶೆ ನಡೀತಾ ಇದೆ ಅಂತಂದರೆ ಅವನೇನೋ ಶ್ರೀಮಂತನಾಗಿದ್ದಾನೆ, ಐಷಾರಾಮದಲ್ಲಿದ್ದಾನೆ ಅಂತಲೇ ಅರ್ಥ. ಈ ಎಲ್ಲ ಕಲ್ಪನೆ ನಮಗಿದೆ. ವಸ್ತುತಃ ಶುಕ್ರಗ್ರಹ ಈ ದಿವಸ ಆತನ ಜಯಂತಿ ಆಗಿರೋದ್ರಿಂದ ಅವನ ಹಿನ್ನೆಲೆಯನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳೋಣ. ಬರೀ ಶುಕ್ರದಶೆಯೋ ಶುಕ್ರಭುಕ್ತಿಯೋ ಇದ್ದ ಕಾಲದಲ್ಲಿ ಜಾತಕದಲ್ಲಿ ಶುಕ್ರವೈಭೋಗ ಇವುಗಳನ್ನೆಲ್ಲ ಅನುಭವಿಸುವಾಗ ಶುಕ್ರ ಎಂಥ ಮಹಾ ವ್ಯಕ್ತಿ, ಹೇಗೆ ಅವನಿಗೆ ಆ ಒಂದು ವಿಶೇಷ ಶಕ್ತಿ ಬಂತು, ಇವುಗಳನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಈ ದಿವಸ. ಶುಕ್ರ ಯಾರು ಅಂತಂದರೆ, ನವಪ್ರಜಾಪತಿಗಳಲ್ಲಿ ಭೃಗು ಅಂತಕ್ಕಂಥ ಒಬ್ಬ ಮಹರ್ಷಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಆ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಲ್ಲಿ ವಿವರಿಸುವಾಗ ಮಹರ್ಷೀಣಾಂ ಭೃಗುರಹಂ ಅಂತ ಹೇಳ್ತಾನೆ. ಮಹರ್ಷಿಗಳಲ್ಲಿ ಬ್ರಹ್ಮಮಾನಸ ಪುತ್ರರು 10 ಜನ, ಅವರಲ್ಲಿ ಭೃಗು ಅಂತಕ್ಕಂಥ ಒಬ್ಬ ಮಹರ್ಷಿ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು ಹೀಗೆ ಮುಂದುವರಿವಾಗ ಭೃಗು ಅಂತಕ್ಕಂಥವನು ಒಬ್ಬ ಮಹರ್ಷಿ. ಮಹಾ ತೇಜಸ್ವಿ, ತಪಸ್ವಿ, ಅದರಲ್ಲಿನೂ ಸಂಶಯ ಇಲ್ಲ. ದೇವತೆಗಳನ್ನೇ ಪರೀಕ್ಷೆ ಮಾಡಿದಂಥ ಶಕ್ತಿ ಹೊಂದಿರತಕ್ಕಂಥ ಭೃಗು. ಆ ಭೃಗು ಮಹರ್ಷಿಗೆ ಒಬ್ಬ ಪತ್ನಿ, ಕರ್ದಮನ ಮಗಳಾಗಿರ್ತಕ್ಕಂಥ ಖ್ಯಾತಿ ಅಂತಕ್ಕಂಥವಳು. ಆ ಖ್ಯಾತಿಗೆ ಧಾತ ವಿಧಾತ ಅಂತಕ್ಕಂಥ 2 ಮಕ್ಕಳು. ಅದು ಒಂದು ಸಂಸಾರ. ಆನಂತರದಲ್ಲಿ ಅದೇ ಭೃಗುವಿಗೆ ಮತ್ತೋರ್ವ ಪತ್ನಿ ಪುಲೋಮೆ ಅಂತ, ಆಕೆಗೆ ಮಗನಾದವನು ಚ್ಯವನ ಮಹರ್ಷಿ. ಈ ದಿವಸ ಏನು ಚ್ಯವನಪ್ರಾಶ್ ನೀವು ತಗೋತೀರೋ ಅದರ ಮೂಲ ಕರ್ತೃ ಚ್ಯವನ, ಮಹಾ ವೈದ್ಯಕೀಯ ಲೋಕದಲ್ಲಿ ಬೆಳಕು ಕೊಟ್ಟಂಥ ಮಹರ್ಷಿ. ಅದು ಕೂಡ ಭೃಗು ಸಂತತಿಯಿಂದಲೇ ಬಂದಿರತಕ್ಕಂಥದ್ದು. ಅದಾದ ಮೇಲೆ ಉಶನ ಅಂತಕ್ಕಂಥ ಒಬ್ಬಳನ್ನ ಆತ ವಿವಾಹವಾಗ್ತಾನೆ. ಆ ಉಶನನಿಗೆ, ಆ ಉಶನ ಹಾಗೂ ಈ ಭೃಗು ಇವರಿಬ್ಬರಿಗೆ ಉಶನಸ ಅಂತಕ್ಕಂಥ ಒಬ್ಬ ಮಗ ಹುಡ್ತಾನೆ. ಆ ಉಶನಸನೇ ನಮ್ಮ ಈ ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಅಂತ ಹೆಸರು ಬಂದದ್ದು ಆಮೇಲೆ. ಆತನ ಹೆಸರು ಉಶನಸ ಅಂತ. ಈತ ಒಮ್ಮೆ ಕುಬೇರ, ತಮ್ಮೆಲ್ಲರಿಗೂ ಗೊತ್ತಿದೆ ಕುಬೇರ. ಯಾರಿಗಾದರೂ ದುಡ್ಡು ಸಂಪತ್ತು ಚೆನ್ನಾಗಿರಬೇಕು ಅಂತಂದರೆ, ಚೆನ್ನಾಗಿ ಉಳಿಸ್ಕೋಬೇಕು, ಗಳಿಸಿದ್ದನ್ನು ಉಳಿಸ್ಕೋಬೇಕು ಅಂದರೆ ಕುಬೇರನ ಆರಾಧನೆಯನ್ನು ಮಾಡಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ. ಅವನು ಸಂಪತ್ತಿಗೆ ಅಧಿಪತಿ. ಈಶ್ವರನ ಆ ತಳದಲ್ಲಿರ್ತಕ್ಕಂಥ ಅಲಕಾನಂದ ಅನ್ನುವಂಥ ನಗರಿಗೆ ಅವನೇ ಅಧೀಶ್ವರ. ಅವನ ಸಂಪತ್ತನ್ನು ಇವನು ಅಪಹರಿಸಿಬಿಡ್ತಾನೆ, ಈ ಉಶನಸ ಅಂತಕ್ಕಂಥವನು. ಅದು ಈಶ್ವರನಿಗೆ ಮಹಾಕೋಪ ತಂದುಬಿಡುತ್ತೆ. ಕುಬೇರ ಹೋಗಿ ಹೇಳ್ಕೊಳ್ತಾನೆ,
ಇದು ನನ್ನ ಸಂಪತ್ತನ್ನು ಹೀಗೆ ಆ ಭೃಗುವಿನ ಮಗ ಅಪಹರಿಸಿಬಿಟ್ಟಿದ್ದಾನೆ ಆ ಉಶನಸ ಅಂತಕ್ಕಂಥವನು ನೋಡುವಂತ. ಹಾಗೆಲ್ಲ ಇನ್ನೊಬ್ಬರ ಸಂಪತ್ತಿಗೆ ಕೈ ಹಾಕಬಾರ್ದು, ಅದು ಧರ್ಮ ವಿರೋಧವಾಗತ್ತೆ. ಇದು ಈಶ್ವರನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಅವನು ಧರ್ಮಸ್ವರೂಪಿ, ಅವನ ವಾಹನವೇ ವೃಷಭ, ಧರ್ಮ ಸಂಕೇತ. ಹೀಗಿರುವಾಗ ಅವನು ಎಂಥ ಧರ್ಮಮೂರ್ತಿ, ಅವನಿಗೆ ಈ ಚೇಷ್ಟೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಅವನನ್ನು ಪಾಠ ಕಲಿಸಬೇಕು ಅಂಥೇಳಿ ಅವನು ಸಂಹರಿಸಿಬಿಡ್ತೀನಿ ಅಂಥೇಳಿ ಉಗ್ರ ಸ್ವರೂಪವನ್ನು ತಾಳಿ ಹೊರಟ. ಆಗಿನೂ ಶುಕ್ರಾಚಾರ್ಯ ಆಗಿರಲಿಲ್ಲ, ಉಶನಸ ಪಾಪ ಪರದಾಡಿಬಿಟ್ಟ, ಎಲ್ಲಿ ಹೋಗೋದು ಏನು ಕತೆ ಅಂತ ಗೊತ್ತಾಗದೆ ಆ ಈಶ್ವರನ ಕೋಪ ಆ ಪ್ರತಾಪಗಳನ್ನು ನೋಡಿ ಭಯಗೊಂಡು ಈಶ್ವರನ ಹಸ್ತವನ್ನು ಸೇರಿಬಿಟ್ಟ. ಈಶ್ವರನಿಗೆ ಅದು ಗೊತ್ತಾಗಲ್ವಾ, ಅವನು ಪ್ರಪಂಚವನ್ನೆಲ್ಲ ಕಣ್ಣಾಗಿಟ್ಕೊಂಡಿರ್ತಕ್ಕಂಥವನು. ಹಸ್ತದಲ್ಲಿ ಇದ್ದಂಥವನನ್ನು ತೆಗೆದು ನುಂಗಿಬಿಟ್ಟ ಮತ್ತು ಎಲ್ಲ ರಂಧ್ರಗಳನ್ನು ಬಂಧನ ಮಾಡಿಬಿಟ್ಟ. ಮೂತ್ರ ವಿಸರ್ಜನೆಯಾಗುವ ಒಂದು ರಂಧ್ರವನ್ನು ಬಿಟ್ಟು ಉಳಿದೆಲ್ಲ ರಂಧ್ರಗಳನ್ನು ಭದ್ರ ಮಾಡಿಬಿಟ್ಟ. ಶುಕ್ರಾಚಾರ್ಯನೇ ಒಳಗಡೆ ಒದ್ದಾಟ ಶುರುವಾಯಿತು, ಹೇಗೆ ಹೊರಗೆ ಬರೋದು ಅಂತ. ಅದೊಂದು ದಾರಿ ಬಾಕಿ ಇತ್ತಲ್ಲ, ಹೊರಗೆ ಬಂದುಬಿಟ್ಟ. ಪಾರ್ವತಿ ಪಕ್ಕದಲ್ಲಿದ್ದವಳು ಇದನ್ನೆಲ್ಲ ನೋಡ್ತಾ ಇದ್ಲು. ಯಾಕೆ ಅವನಿಗೆ ಅಷ್ಟು ಹಿಂಸೆ ಮಾಡ್ತಾ ಇದ್ದೀರಾ, ಬಿಟ್ಬಿಡಿ ಎತ್ಲಾಗೆ ಅಂತ. ಹೇಗೆ ಬಿಡೋದು, ಅವನು ಈ ತಪ್ಪು ಮಾಡಿಲ್ವಾ ಅಂತ. ಆಯಿತು, ಈಗ ನಿನ್ನ ಶರೀರವನ್ನು ಸೇರಿ ನಿನ್ನೊಳಗಿಂದ ಅವನು ಹೊರಗೆ ಬಂದಿದ್ದಾನಲ್ವ ಈಗ, ಹೀಗಾಗಿ ನಮ್ಮ ಮಗ ಆಗಿದ್ದಾನೀಗ, ನೀನೇ ಜನ್ಮ ಕೊಟ್ಟ ಮಗ ಆಗಿದ್ದಾನೆ, ಅವನಿಗೆ ಹೊಸ ಜನ್ಮ ಬಂದಿದೆ, ಬಿಟ್ಬಿಡು ಅಂತ ಹೇಳಿ ಆಗ ಅವನಿಗೆ ಆ ಶುಕ್ರಾಚಾರ್ಯ ಅಂತ ನಾಮಕರಣ ಮಾಡಿ ಅವನಿಗೆ ಒಂದು ಉಪದೇಶವನ್ನು ಮಾಡಿ ಅನುಗ್ರಹಿಸಿದ. ಆಗ ಶುಕ್ರ ಕಣಧೂಮಪಾನ ವ್ರತ ಅಂತಕ್ಕಂಥ ಒಂದು ವಿಶಿಷ್ಟವಾದ ವ್ರತವನ್ನು ಅನುಷ್ಠಾನ ಮಾಡಿ ನಂತರ ಈಶ್ವರನ ಕೃಪೆಯಿಂದಲೇ ಮೃತ ಸಂಜೀವಿನಿ ವಿದ್ಯೆಯನ್ನು ಸಂಪಾದನೆ ಮಾಡಿ ರಾಕ್ಷಸರಿಗೆಲ್ಲ, ದೈತ್ಯರಿಗೆ ಆತ ಮಹರ್ಷಿ ಅಂತ ಅನ್ನಿಸ್ಕೊಂಡು ಹಾಗೆ ಒಂದು ವಿಶಿಷ್ಟ ಗುರುಸ್ಥಾನವನ್ನು ಪಡೆದಂಥವನು. ಈಶ್ವರನ ಮಗನೇ ಆಗಿರತಕ್ಕಂಥ ಶುಕ್ರ ಈ ದಿವಸ ನಮ್ಮ ಎಲ್ಲ ಪ್ರಾಣಿ ಸಂಕುಲಕ್ಕೆ, ಜನಸಂಕುಲಕ್ಕೆ, ಎಲ್ಲ ಜೀವಿಗಳಿಗೆ ಆತ ಜೀವೋತ್ಪನ್ನ ಕಾರಕವನ್ನು ತುಂಬುತ್ತಾ ಮಂಗಳಪ್ರದವಾದ ಅನುಗ್ರಹಗಳನ್ನು ಮಾಡ್ತಾ ಅನೇಕ ಬದುಕಿಗೆ, ಎಲ್ಲರ ಬದುಕಿಗೆ ಆತ ಒಂದು ರೀತಿಯ ಶಾಂತಿ, ಸಮಾಧಾನ, ಸೌಖ್ಯ, ಸಮೃದ್ಧಿಗಳನ್ನು ತುಂಬುತ್ತಾ ಎಲ್ಲರಲ್ಲೂ ಆತ ನೆಲೆಸಿ ಜೀವನ ಆನಂದ ಹೊಂದಿದೆ ಅಂತಂದರೆ ಅದು ಶುಕ್ರನ ಕಾರಣದಿಂದಾಗಿ ಅನ್ನುವಷ್ಟರ ಮಟ್ಟಿಗೆ ಆತ ಈ ದಿವಸ ನಮ್ಮ ಗ್ರಹಗಳಲ್ಲಿ ವಿರಾಜಮಾನರಾಗಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಮಹರ್ಷೀನಾಂ ಭೃಗುರಹಂ ಅಂತ ಹೇಳಿದ ಹಾಗೆ ಕವೀನಾಂ ಉಶನಾ ಕವಿಹಿ ಅಂತಲೂ ಹೇಳಿದ್ದಾನೆ. ಅತ್ತ ಭೃಗುವನ್ನೂ ನೆನೆಸಿಕೊಂಡು ಅವನ ಮಗನಾಗಿರತಕ್ಕಂಥ ಶುಕ್ರಾಚಾರ್ಯರನ್ನು ಶ್ರೀಕೃಷ್ಣ ಪರಮಾತ್ಮ ಕವಿಗಳಲ್ಲಿ, ಕವಿ ಅಂತಂದರೆ ವಸ್ತುತಃ ನಾವೇನೋ ಪದ್ಯ ರಚನೆಕಾರ ಮತ್ತೊಂದು ಕಾವ್ಯ ರಚನ ಅಂತ ಅಂದುಕೊಳ್ಳುವ ಹಾಗೆಯೇ ಇನ್ನೊಂದು ಅರ್ಥ ಇದೆ, ಜ್ಞಾನಿ ಅಂತಲೂ ಅರ್ಥ ಇದೆ. ಹೀಗಾಗಿ ಮಹಾಜ್ಞಾನ ಸಂಪನ್ನನೂ ಆಗಿರ್ತಕ್ಕಂಥ ಶುಕ್ರಾಚಾರ್ಯನಲ್ಲಿ ನಾನು ಇದ್ದೀನಿ ಅಂತಕ್ಕಂಥ ತನ್ನ ಅಂಶವನ್ನು ಆತ ಪ್ರಕಟ ಮಾಡಿದ್ದಾನೆ. ಈ ಕಾರಣದಿಂದಲೇ ಈ ದಿವಸ ನಾವು ಒಂದು ದಾಂಪತ್ಯದಲ್ಲಿ ಸೌಖ್ಯ ಸಮೃದ್ಧಿಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ, ಒಂದು ಹೆಣ್ಣು ಗಂಡು ಅತ್ಯಂತ ರಮಣೀಯವಾಗಿ ಆನಂದಮಯವಾಗಿ ಇದ್ದಾರೆ, ಜೀವಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣೀಕರ್ತನಾಗಿದ್ದಾನೆ ಶುಕ್ರ. ಇಂತಹ ಶುಕ್ರಾಚಾರ್ಯರು ಈ ದಿವಸ ಜನಿಸಿದ್ದು. ಈ ಒಂದು ಜಯಂತಿಯನ್ನು ನಾವು ಈ ದಿವಸ ಆರಾಧಿಸಬೇಕು. ಶುಕ್ರನ ಪ್ರಾರ್ಥನೆ, ಶುಕ್ರನ ಸ್ತೋತ್ರ ಇತ್ಯಾದಿಗಳನ್ನು ಹೇಳಿಕೊಳ್ಳೋದ್ರ ಜೊತೆಗೆ ಶುಕ್ರನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥ ಬಿಳಿ ವಸ್ತ್ರವನ್ನು ಹಾಗೂ ಅವರೇ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಮಹಾಲಕ್ಷ್ಮಿ ಕೂಡ ಭೃಗು ಸಂಜಾತೆ ತಾನೆ. ಆ ಭೃಗುವಿನ ವಂಶದಲ್ಲಿ ಹೇಗೆ ಆ ಖ್ಯಾತಿಯ ಮಕ್ಕಳು ಧಾತ ವಿಧಾತ ಅಂತ ಹೇಳಿದ್ನೋ ಹಾಗೆ ಶ್ರೀ ಈಕೆ ಕೂಡ ಜನಿಸಿದವಳು. ಹೀಗಾಗಿ ಇವಳನ್ನು ಆರಾಧಿಸಿದರೆ ಶುಕ್ರನಿಗೆ ತುಂಬ ಇಷ್ಟ ಅಂತ ಮಹಾಲಕ್ಷ್ಮಿ ಆರಾಧನೆಯನ್ನು ಹೇಳಿದೆ. ಹೀಗಾಗಿ ಈ ದಿವಸ ಶುಕ್ರನ ಪ್ರೀತ್ಯರ್ಥವಾಗಿ ಅವನ ಅನುಗ್ರಹ ಸಿಗಬೇಕು ಅಂದರೆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಈ ದಿವಸ ಅಷ್ಟೋತ್ತರ ಹೇಳೋದು. ಹೇಗೋ ನಿಮಗೆ ಯಾವ ರೀತಿಯಲ್ಲಿ ಆಕೆಯನ್ನು ಆರಾಧಿಸಬೇಕು ಅನಿಸುತ್ತೋ ಆ ರೀತಿಯಲ್ಲಿ ಆಕೆಯ ಸ್ಮರಣೆ, ಧ್ಯಾನ, ತಪಸ್ಸುಗಳನ್ನು ಮಾಡೋದು ಒಳಿತು ಈ ದಿವಸ. ಇದಾದ ನಂತರದಲ್ಲಿ ನಾವು ನಾಳೆ ದಿವಸ ಸೋಮಪ್ರದೋಷವನ್ನು ಕಾಣ್ತೀವಿ. ಸೋಮಪ್ರದೋಷ ತಮ್ಮೆಲ್ಲರಿಗೂ ಗೊತ್ತಿದೆ, ಎಷ್ಟು ಬಾರಿ ಹೇಳಿದ್ದೀನಿ.
ಪ್ರದೋಷ ಅಂತಂದರೆ ಸಂಧ್ಯೆ ಕಳೆದು ರಾತ್ರಿ ಆಗುವ ಪ್ರಾರಂಭ. ದೋಷಾಯಾಃ ಪ್ರಾರಂಭ ಪ್ರದೋಷ ಅಂತ. ಹೀಗಾಗಿ ಆ ಕಾಲದಲ್ಲಿ ಸಾಂಬ ಸದಾಶಿವರ ಪ್ರಾರ್ಥನೆಯನ್ನು ಮಾಡೋದರಿಂದ ಶತ್ರುಗಳನ್ನು ಗೆಲ್ಲಬಹುದು. ಅಂತರಂಗ ಶತ್ರುಗಳಿಂದ ಹಿಡಿದು ಬಹಿರಂಗ ಶತ್ರುಗಳವರೆಗೆ ಎಲ್ಲರನ್ನೂ ಯಾರು ನಮಗೆ ಅಹಿತವನ್ನು ಉಂಟು ಮಾಡ್ತಾರೋ ಅವರೆಲ್ಲ ಶತ್ರುಗಳೇ. ಅವರನ್ನು ನಾವು ಮೆಟ್ಟಿ ನಿಲ್ಲಬಹುದು ಈ ಒಂದು ಪ್ರದೋಷ ಪೂಜೆಯಿಂದ. ಆ ವೃತ್ರಾಸುರನ ಸಂಹಾರಕ್ಕೆ ಇಂದ್ರ ಪೂಜೆ ಮಾಡಿದಂಥ ವಿಶಿಷ್ಟವಾದ ವ್ರತ ಇದು ಅಂತ ನಮ್ಮಲ್ಲಿ ಉಲ್ಲೇಖವಿದೆ. ಈ ಕಾರಣದಿಂದಾಗಿ ಯಾರು ಪ್ರದೋಷ ಪೂಜೆ ಮಾಡ್ತಾರೋ ಅವರಿಗೆ ಬಹಳ ವಿಶಿಷ್ಟವಾದ ಅನುಗ್ರಹವನ್ನು ಉಂಟು ಮಾಡ್ತಾನೆ ಆ ಪರಮೇಶ್ವರ. ಸಾಂಬ ಸಹಿತ ಅಂದರೆ ಆ ಅಮ್ಮನವರ ಸಹಿತವಾದ ಶಿವನನ್ನು ಆರಾಧನೆ ಮಾಡಬೇಕು ಅಂತಿದೆ, ತಪ್ಪದೆ ಮಾಡಿ. ಅದಾದ ಮೇಲೆ ನಾವು ಬುಧವಾರ ಕಾಣ್ತಕ್ಕಂಥದ್ದು ಬೆಂಗಳೂರಿನ ಕರಗ. ಅದು ಕೂಡ ತುಂಬ ಪ್ರಸಿದ್ಧವಾದದ್ದು. ಬೆಂಗಳೂರಿನ ಕರಗ ಎಷ್ಟೋ ವರ್ಷಗಳಿಂದಲೂ ನಡ್ಕೊಂಡು ಬಂದಿದೆ. ಅಲ್ಲಿ ಆ ಕರಗ ಅಂತಂದರೆ ವಸ್ತುತಃ ಕಳಶ ಅಂತ ಸ್ವರೂಪ. ಅದು ಆ ಕಳಶವನ್ನು ಧಾರಣೆ ಮಾಡಿ ಆ ಹೊತ್ತು ತಿರುಗೋದು ಅದು ಸಾಮಾನ್ಯ ಸಂಗತಿಯಲ್ಲ. ಅದಕ್ಕೊಂದು ಆವೇಶ ಆಗುತ್ತೆ. ಅದು ಭಕ್ತರ ಮನಸ್ಸುಗಳಿಗೆ ಒಂದು ವಿಶಿಷ್ಟ ಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಅದನ್ನು ನೋಡಿದವರಿಗೆ ಒಂದು ರೀತಿಯಲ್ಲಿ ಪರಮಾತ್ಮ ಆ ಭಗವತಿ ಓಡಾಡ್ತಿದ್ದಾಳೇನೋ ಅನ್ನುವ ಭಾವನೆ ಬರುತ್ತೆ. ಇದೆಲ್ಲವೂ ನಮ್ಮ ಭಾವೋನ್ನತಿಯನ್ನು ತರ್ತಕ್ಕಂಥ ವಿಚಾರಗಳು. ಕರಗಕ್ಕೆ ಅದರದೇ ಆದ ಐತಿಹ್ಯ, ಅದರದೇ ಆದ ಮಹತ್ವ ಇದೆ. ಆ ಕರಗದ ವಿಚಾರವನ್ನು ನಾವು ಬುಧವಾರ ದಿವಸ ಸವಿಸ್ತಾರವಾಗಿ ಕಾಣೋಣ. ಇನ್ನು ಅದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಮಾರನೇ ದಿವಸ 2ನೇ ತಾರೀಕು. ಆ ದಿವಸ ಪೌರ್ಣಮಿ ಆಗಿರುವ ಕಾರಣದಿಂದಾಗಿ ಹನುಮತ್ ಜಯಂತಿಯನ್ನು ನಾವು ಕಾಣ್ತೀವಿ. ಆ ದಿವಸ ಹನುಮಂತ ವಾಯುಪುತ್ರನಾಗಿರ್ತಕ್ಕಂಥವನು. ಹನುಮಂತನ ತೇಜಸ್ಸು, ಅವನ ಪ್ರಭಾವ, ಅವನ ಶಕ್ತಿ ಇತ್ಯಾದಿಗಳನ್ನು ನಾವು ರಾಮಾಯಣದಲ್ಲಿ ಸವಿಸ್ತಾರವಾಗಿ ಆ ಸುಂದರ ಕಾಂಡದಲ್ಲಿ ಕಿಷ್ಕಿಂಧ ಕಾಂಡದಿಂದ ಪ್ರಾರಂಭವಾಗುತ್ತೆ. ಮೊದಲ ಬಾರಿಗೆ ರಾಮಲಕ್ಷ್ಮಣರು ಬಂದಾಗ ಸುಗ್ರೀವನಿಗೆ ಭಯವಾಗಿ ಯಾರೋ ವಾಲಿಯ ಕಡೆಯವರು ಇರಬೇಕು ನೋಡ್ಕೊಂಬ ಅಂತ ಹೇಳಿ ಈ ಹನುಮಂತನ ಕಳಿಸಿದ್ರೆ ಹನುಮಂತ ಮೊದಲ ಬಾರಿಗೆ ರಾಮರನ್ನು ಭೇಟಿ ಮಾಡಿ ತಮ್ಮ ವಾಕ್ಚಾತುರ್ಯ, ಅಲ್ಲಿ ನಾನೃಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಣ ನ ಸಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ ರಾಮರಿಂದ ಹೊಗಳಿಸ್ಕೊಂಡು ಅಲ್ಲಿಂದ ಶುರುವಾಗುತ್ತೆ ಹನುಮಂತನ ಮೊದಲ ಭೇಟಿಯೇ ಅವನ ಪ್ರತಿಭಾ ಜಾಣ್ಮೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ಅವನ ಅವತಾರವೇ ಪ್ರತಿಭೆಯಿಂದಾಗಿದೆ. ಅಲ್ಲೂ ರಾಮಾಯಣದಲ್ಲೂ ಉಲ್ಲೇಖವನ್ನು ಕಾಣ್ತೀವಿ. ಅವನು ಸರ್ವವಾನರ ಮುಖ್ಯೇಶು ಮತಿವಾನ್ ಬಲವಾನಪಿ ಅಂತ ಹೇಳಿರ್ತಕ್ಕಂಥದ್ದು. ಮತಿವಾನ್ ಬೇರೆ ಇನ್ಯಾರಿಗೂ ಉಪಯೋಗಿಸಿಲ್ಲ. ಇಂಥ ಮತಿವಂತ ಹನುಮಂತ ಆ ಜಯಂತಿಯನ್ನು ನಾವು ಆ ದಿವಸ ಕಾಣ್ತೀವಿ. ಅದನ್ನು ಕೂಡ ನಾವು ಆ ದಿವಸ ಬಹಳ ವಿಸ್ತಾರವಾಗಿ ಆ ಸುಂದರ ಕಾಂಡದಲ್ಲಿ ಹೇಗೆ ರಾಮ ಸೀತೆಯರ ಸಂಕಟಗಳಿಂದ ಅದರಿಂದ ಆ ಬಂಧನ, ಆ ನೋವಿನಿಂದ ಅವರನ್ನು ಬಿಡಿಸಿ ಅವರಿಗೆ ಹೇಗೆ ಒಂದು ರೀತಿಯಲ್ಲಿ ಸುಂದರನಾದ, ಅವರಿಗೆ ಆ ಮನಸ್ಸು, 2 ಮನಸ್ಸುಗಳು ಒಂದು ಮಾಡಿದ ಸುಸಂದರ್ಭ ಯಾವುದಿದೆ ಅದಕ್ಕಾಗಿಯೇ ಹನುಮನ ಅವತಾರವಾಗಿದ್ದು ಅನ್ನೋ ದೃಷ್ಟಿಯಲ್ಲಿ ರಾಮಾಯಣದಲ್ಲಿ ನಾವು ಸುಂದರಕಾಂಡವನ್ನು ಕಾಣ್ತೀವಿ. ಅತ್ಯಂತ ಮನೋಹರಮಯವಾಗಿರತಕ್ಕಂಥ ಒಂದು ವಿಸ್ತಾರ ಕಾಂಡ ಅದು. ಅದರ ಬಗ್ಗೆ ಹನುಮಂತನ ಹುಟ್ಟು, ಯಾಕೆ ವಸ್ತುತಃ ಹನುಮಂತ ಇಷ್ಟು ಪ್ರಭಾವಶಾಲಿಯಾಗಿ ನಮ್ಮ ಎಲ್ಲ ದೇವತೆಗಳಲ್ಲಿ ವಿರಾಜಮಾನನಾಗಿ ಬೆಳಗ್ತಾ ಇದ್ದಾನೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ದೇವತೆಗಳೆಲ್ಲ ಮಾಡಿದಂತಹ ಪ್ರಣವೋಪಾಸನೆ ಅಂತ, ಆ ಉಪಾಸನಾ ಶಕ್ತಿಯಿಂದಾಗಿ ವಾಯುದೇವರಿಗೆ ಅನುಗ್ರಹಪ್ರದವಾಗಿದ್ದು ಹನುಮಂತ. ಅದನ್ನೆಲ್ಲ ನಾವು ಆ ದಿವಸ ವಿಸ್ತಾರವಾಗಿ ನೋಡೋಣ. ಇನ್ನು ಅದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಮಾರನೇ ದಿವಸ 2ನೇ ತಾರೀಕು ಈ ಕುಜನ ಸಂಕ್ರಮಣವನ್ನು ಕಾಣ್ತೀವಿ. ಮೀನರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ತುಂಬ ವಿಶಿಷ್ಟವಾದ ಫಲಗಳನ್ನು ತಂದುಕೊಡ್ಲಿಕ್ಕಾಗಿ ಕಾದು ಕೂತಿದ್ದಾನೆ ಕುಜ. ಈ ವಾರದಲ್ಲಿ ಕುಜ ಇಷ್ಟು ದಿವಸ ಶತ್ರುಕ್ಷೇತ್ರದಲ್ಲಿದ್ದಾಗ ಸಹಜವಾಗಿ ತೊಂದರೆಗಳು ಉಂಟಾಗೋದು ಸಹಜ ಅಲ್ವಾ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರ ಹೇಳಿದೆ. ಅದನ್ನು ಬಿಟ್ಟು ಅದನ್ನು ಕೊಡವಿಕೊಂಡು ಈಗ ಜೀವಕ್ಷೇತ್ರಕ್ಕೆ ಅಂದರೆ ಗುರುವಿನ ಕ್ಷೇತ್ರಕ್ಕೆ ಕುಜನ ಸಂಚಾರವಿದೆ. ಜೈವೇ ನೈಕ ರಿಪುರ್ ನರೇಂದ್ರ ಸಚಿವ ಖ್ಯಾತಃ ಅಭಯ ಅಂತೆಲ್ಲ ಶಾಸ್ತ್ರಗಳಲ್ಲಿ ಸಾರಿದೆ. ಹೀಗಾಗಿ ಒಂದು ವಿಶಿಷ್ಟವಾದ ಫಲವನ್ನು ಕೊಡಲಿಕ್ಕೆ ಕುಜ ಕಾದು ಕೂತಿದ್ದಾನೆ ಈ ವಾರದಲ್ಲಿ. ಕುಜ ಪ್ರವೇಶ ಆಗ್ತಿದ್ದ ಹಾಗೆಯೇ ಅವನಿಗೆ ಫಲಗಳು ಕೊಳ್ಳುವ ಶಕ್ತಿ ಇದೆ.
ಈ ಎಲ್ಲ ಶುಭ ಫಲಗಳನ್ನು ಆತ ಹೇಗೆ ಕೊಡ್ತಾನೆ, ಯಾವ ರಾಶಿಗಳಿಗೆ ಕೊಡ್ತಾನೆ ಇತ್ಯಾದಿಗಳನ್ನೆಲ್ಲ ನಾವೀಗ ರಾಶಿ ಫಲವನ್ನು ಗಮನಿಸ್ತಲೇ ನಾವು ನೋಡೋಣ ಯಾವ್ಯಾವ ರಾಶಿ ಯಾವ್ಯಾವ ರೀತಿಯ ಆ ಕುಜನ ಪ್ರಭಾವ, ಕುಜನ ಮಹಿಮೆ ಉಂಟಾಗುತ್ತೆ ಅನ್ನೋದನ್ನು ಗಮನಿಸೋಣ. ಅಂತೂ ಈ ವಾರದಲ್ಲಿ ನಾವು ಇಷ್ಟು ವಿಶೇಷಗಳನ್ನು ಕಾಣ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.